ಇಲ್ಲಿ ನೋಡಿ ಈ ಡೇಟಾ ಪ್ರಕಾರ ಪರೀಕ್ಷೆಯ ಫಲಿತಾಂಶಗಳು ಕೊಟ್ಟಿದ್ದಾರೆ. ಅದ್ರಲ್ಲಿ ಅಂಕಗಳಂತ ನೋಡಿದಾಗ 0 ಇಂದ 35 ಅಂಕಗಳನ್ನ ತಗೊಂಡಿರೋರು 28 ಜನ, 35ರಿಂದ 50 ತಗೊಂಡಿರೋರು 12, 50ರಿಂದ 60 ತಗೊಂಡಿರೋರು 16 ಜನ, 60ರಿಂದ 100 ತಗೊಂಡಿರೋರು 14 ಜನ. ಈಗ ಈ ಡೇಟಾನ ಬಳಸ್ಕೊಂಡು ಆಯತ ಚಿತ್ರವನ್ನ ಬರೀರಿ ಅಂತ ಹೇಳಿದ್ರೆ ಏನ್ ಮಾಡ್ತೀವಿ? ನಮಗೆ ಗೊತ್ತಿರೋ ಪ್ರಕಾರ ಈ ರೀತಿಯ ಒಂದು ಆಯತ ಚಿತ್ರವನ್ನ ಬರಿತೀವಿ. ಎಕ್ಸ್ ಅಕ್ಷದ ಮೇಲೆ ನೋಡಿ ವರ್ಗಾಂತರ, ವೈ ಅಕ್ಷದ ಮೇಲೆ ನೋಡಿ ಆವೃತ್ತಿ. ಮೊದಲನೇ ಆಯತ ಚಿತ್ರ ಏನ್ ಪ್ರತಿನಿಧಿಸುತ್ತೆ? ಈ ಮೊದಲನೆಯ ವರ್ಗಾಂತರವನ್ನ ಪ್ರತಿನಿಧಿಸುತ್ತೆ. ಅದೇ ತರ ಎರಡನೆಯ ವರ್ಗಾಂತರ, ಮೂರನೆಯ ವರ್ಗಾಂತರ, ನಾಲ್ಕನೆಯ ವರ್ಗಾಂತರವನ್ನ ಪ್ರತಿನಿಧಿಸುತ್ತೆ. ಇವಿಷ್ಟು ನಮಗೆ ಗೊತ್ತಿರೋದು. ಇಲ್ಲಿಂದ ನೆಕ್ಸ್ಟ್ ಮಾಡ್ತೀವಲ್ವಾ, ಅದನ್ನ ಒಂಚೂರು ಡೀಟೇಲ್ ಆಗಿ ತಿಳ್ಕೊಳ್ಳಿ. ಈ 4ನೇ ಆಯತ ಚಿತ್ರವನ್ನ ನೋಡಿದಾಗ ಇದು ಸ್ವಲ್ಪ ಜಾಸ್ತಿ ಪ್ರತಿನಿಧಿಸಲ್ಪಟ್ಟಿಲ್ವಾ? ಇದರ ಅಗಲ, ಎತ್ತರ ಅದೆಲ್ಲ ನೋಡಿ. ಅದೇ ತರ ಇದ್ರ ಪಕ್ಕದಲ್ಲಿ ಒಂದಿದೆಯಲ್ಲ ಆಯತ ಚಿತ್ರ, ಇದನ್ನ ನೋಡಿ. ಇದನ್ನು ಕಮ್ಮಿ ಪ್ರತಿನಿಧಿಸಲ್ಪಟ್ಟಿದೆ. ಇದನ್ನ ಯಾಕೆ ಅಂತ ನಾನು ಪ್ರಶ್ನೆ ಮಾಡ್ತೀನಿ. ಇದರಿಂದ ನಾವೆಲ್ಲ ಆಯತ ಚಿತ್ರ ಬಿಡಿಸಿದ್ವಲ್ಲ, ಅದ್ರಲ್ಲಿ ನಾವು ಡೈರೆಕ್ಟ್ ಆಗಿ ಬರೀತಾ ಹೋಗ್ತಾ ಇರ್ತೀವಿ. ಯಾಕಂತ ಹೇಳಿದಾಗ ವರ್ಗಾಂತರವನ್ನ ಒಂದ್ಸರಿ ನೋಡಿ. 0 to 35, 35 to 50. ಇಲ್ಲಿ ಈಕ್ವಲ್ ಆಗಿರೋ ವರ್ಗಾಂತರ ಇಲ್ಲ. ಇಲ್ಲಿ ಸೇಮ್ ಇಲ್ದೇ ಇರೋ ಬೇರೆ ಡಿಫ್ರೆಂಟ್ ವರ್ಗಾಂತರಗಳಿರೋದ್ರಿಂದ ಈ ರೀತಿಯ ಸಮಸ್ಯೆ ಉಂಟಾಗುತ್ತೆ. ಇದನ್ನ ಮತ್ತೆ ಒಂಚೂರು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇದು ಉದ್ದ ಯಾಕೆ, ಅಗಲ ಯಾಕೆ ಅಂತೆಲ್ಲ. ಇಲ್ಲಿ ಒಂದ್ ಪಾತ್ರೆನಲ್ಲಿ ನೀರು ತುಂಬಿಸಿದ್ದಾರೆ. ಆ ಪಾತ್ರೆ ಹೆಂಗಿದೆ ಅಂದ್ರೆ 3 ಸೆಂಟಿಮೀಟರ್ ಅಗಲ ಇದೆ, ಮತ್ತೆ ತುಂಬಿಸಿರೋ ನೀರು 15 ಸೆಂಟಿಮೀಟರ್ ಎತ್ತರ ಇದೆ. ಅದೇ ತರ ಈ ಪಾತ್ರೆನಲ್ಲಿರೋ ನೀರು 9 ಸೆಂಟಿಮೀಟರ್ ಅಗಲ ಇದೆ, 5 ಸೆಂಟಿಮೀಟರ್ ಎತ್ತರ ಇದೆ. ಯಾವ ಪಾತ್ರೆಯಲ್ಲಿ ನೀರು ಜಾಸ್ತಿ ಇದೆ ಅಂದ್ರೆ ಏನ್ ಹೇಳ್ತೀರಾ? ನೀವೇನ್ ಮಾಡ್ತೀರಾ ಗೊತ್ತಾ? ಇದ್ ನೋಡ್ಬಿಟ್ಟು ಇದ್ರಲ್ಲಿ ನೀರು ಎತ್ತರ ಜಾಸ್ತಿ ಇರೋದ್ರಿಂದ ಇದ್ರಲ್ಲೇ ಜಾಸ್ತಿ ಇದೆ ಅಂತ ಹೇಳ್ಬಿಡ್ತೀರಾ. ಹೌದು, ನನಗೊತ್ತು ನೀವು ಹಿಂಗೆ ಹೇಳೋದು, ಆದ್ರೆ ಅದಂತೂ ತಪ್ಪಾಗುತ್ತೆ. ಯಾಕಂತ ಹೇಳಿದಾಗ ನಮಗೆ ಯಾವ ಪಾತ್ರೆನಲ್ಲಿ ಜಾಸ್ತಿ ನೀರಿದೆ ಅಂತ ಹೇಳಿದ್ರೆ ಅಗಲ ಉದ್ದ ಲೆಕ್ಕ ಬರಲ್ಲ, ಲೆಕ್ಕ ಬರದೆ ವಿಸ್ತೀರ್ಣ. ಇದರ ವಿಸ್ತೀರ್ಣ ಚೆಕ್ ಮಾಡಿದಾಗ 15 ಇಂಟು 3 ಉದ್ದ ಇಂಟು ಅಗಲ ಬಂದು 45 ಸೆಂಟಿಮೀಟರ್. ಇದರ ವಿಸ್ತೀರ್ಣ ಸಹ 5 ಇಂಟು 9 ಬಂದು 45 ಸೆಂಟಿಮೀಟರ್. ನೋಡಕ್ಕೆ ಬೀಕರ್ ಬೇರೆ ಬೇರೆ ತರ ಇದ್ರುವೆ ತುಂಬಿಸಿರೋ ನೀರೆಷ್ಟು ಅಂತ ಬಂದಾಗ ನಾವು ಹೋಗೋದೆ ಏರಿಯಾ ಅಥವಾ ವಿಸ್ತೀರ್ಣ. ಇಲ್ಲಿ ವಿಸ್ತೀರ್ಣ ಬಂದು ಎರಡು ಪಾತ್ರೆಯಲ್ಲಿರೋ ನೀರಿನ ವಿಸ್ತೀರ್ಣ ಸೇಮ್ ಅಂತ ಆಗುತ್ತೆ. ಹಾಗಾಗಿ ನಮಗೀಗೊಂದು ಅರ್ಥ ಆಗಿರ್ಬೇಕಲ್ಲ, ಉದ್ದ ಅಗಲ ಮ್ಯಾಟರ್ ಆಗಲ್ಲ, ಮ್ಯಾಟರ್ ಆಗೋದೆ ವಿಸ್ತೀರ್ಣ. ಇಲ್ಲಿ 20 ಜನ ವಿದ್ಯಾರ್ಥಿಗಳನ್ನ ಈ ರೀತಿ ಆಯತ ಚಿತ್ರದಲ್ಲಿ ತುಂಬಿಸಿದೀವಿ. ಯಾರು ಇವರು ಅಂದ್ರೆ 50ರಿಂದ 60 ಅಂಕ ಪಡೆದಿರೋರು. ಈ ಆಯತದ ಅಗಲ ಎಷ್ಟು ಅಂತ ಹೇಳಿದ್ರೆ 10 ಘಟಕಗಳು ಅಂತ ಹೇಳ್ಬೋದು. ಅದೇ ತರ ಇದೇ 20 ವಿದ್ಯಾರ್ಥಿಗಳನ್ನ ನಾವು ಅಗಲ 40 ಘಟಕಗಳುಳ್ಳ ಆಯತ ಚಿತ್ರದಲ್ಲಿ ಬರೆದ್ರೆ ಈ ರೀತಿ ಬರುತ್ತೆ. ಯೋಚನೆ ಮಾಡಿ ಒಂದ್ಸರಿ. ಇಷ್ಟು ದೊಡ್ಡ ಆಯತ ಚಿತ್ರವನ್ನು ನಾನು ರಚಿಸಿದಾಗ ನನ್ನ ಹಿಸ್ಟೋಗ್ರಾಮ್ ಕೊನೆಯಲ್ಲಿ ಎಷ್ಟು ದೊಡ್ಡದಾಗಿರುತ್ತೆ? ಚೆನ್ನಾಗಿ ಕಾಣಿಸುತ್ತಾ? ಇಲ್ಲ ಅಲ್ವಾ? ಇವೆರಡು ನೋಡಿ. ಇದರ ಸಾಂದ್ರತೆಗೊಂದ್ಸರಿ ಯೋಚನೆ ಮಾಡೋಣ. ಸಾಂದ್ರತೆ ಅಂದ್ರೆ ಡೆನ್ಸಿಟಿ ಅಲ್ವಾ? ಇಲ್ಲಿ ನೋಡಿದಾಗ ಎಲ್ಲರೂ ಫ್ರೀ ಆಗಿದ್ದಾರೆ. ಇಲ್ಲಿ ನೋಡಿದಾಗ ಎಲ್ಲರೂ ಪ್ಯಾಕ್ಡ್ ಆಗಿದ್ದಾರೆ, ಮತ್ತೆ ಕ್ಲೀನ್ ಆಗಿದೆ. ಉದ್ದ ಇದ್ರೂನುವೆ ಬಟ್ ಕ್ಲೀನ್ ಆಗಿ ಫುಲ್ ಪ್ಯಾಕ್ ಆಗಿರುತ್ತೆ. ಇದು ಅಗಲ ಇರುತ್ತೆ ಅಷ್ಟೇ, ಬಟ್ ಫುಲ್ ಪ್ಯಾಕ್ ಆಗಿರಲ್ಲ. ಇದನ್ನು ಒಂಚೂರು ತಲೆಯಲ್ಲಿ ಇಟ್ಕೋವಿ. ಯಾಕಂತ ಹೇಳಿದಾಗ ಹಿಂದೆ ನಾವು ಕಲ್ತ್ವಿ ಅಗಲ ಉದ್ದ ಮ್ಯಾಟ್ರ್ ಆಗಲ್ಲ, ವಿಸ್ತೀರ್ಣ ಮ್ಯಾಟ್ರ್ ಆಗುತ್ತೆ ಅಂತ. ಇಲ್ಲಿ ವಿಸ್ತೀರ್ಣ ಮ್ಯಾಟ್ರ್ ಆದ್ರೂ ನೆಕ್ಸ್ಟ್ ಒಳಗಡೆ ಇರೋ ಡೆನ್ಸಿಟಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾವು ವಿಶೇಷವಾಗಿ ಇಲ್ಲಿ ಆವೃತ್ತಿ ಸಾಂದ್ರತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಫೋಕಸ್ ಮಾಡ್ತೀವಿ. ನಾವ್ ಈ ರೀತಿ ಬರ್ದಾಗೆಲ್ಲ ಹಿಂದೆ ಏನು ಅಂತ ಗೊತ್ತಾಗಲ್ಲ. ಈಗ ನೋಡಿ, ನಾವ್ ಈ ಉದಾಹರಣೆಯಲ್ಲಿ ಈ ರೀತಿ ಒಂದು ಉದ್ದ ಆಗಿರೋ ಆಯತ ಚಿತ್ರ ರಚಿಸಿದೀವಿ ಅಂದ್ರೆ ಅದು ಫುಲ್ ಪ್ಯಾಕ್ ಆಗಿರುತ್ತೆ ಅಂತ. ಈ ರೀತಿ ಅಗಲವಾದ ಆಯತ ಚಿತ್ರ ಇದೆ ಅಂತ ಹೇಳಿದ್ರೆ ಅದು ಫುಲ್ ಫ್ರೀ ಆಗಿರುತ್ತೆ ಅಂತ. ಇದನ್ನೆಲ್ಲ ನಾವು ಆವೃತ್ತಿಯನ್ನು ಎತ್ತರವಾಗಿ ಬಳಸ್ಕೊಂಡು ಬರ್ದಿರೋ ಅಂತ ಗ್ರಾಫ್ಗಳು. ಈಗ ಆವೃತ್ತಿ ಸಾಂದ್ರತೆ ಕಡೆ ಫೋಕಸ್ ಮಾಡೋಣ. ಆವೃತ್ತಿ ಸಾಂದ್ರತೆ ಅಂದ್ರೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಇದು ಬಂದು ನಮಗೆ ಆಯತದ ಎತ್ತರವನ್ನ ಹುಡುಕೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಇದಕ್ಕೊಂದು ಸೂತ್ರ ಇದೆ. ಏನಂತ ಹೇಳಿದ್ರೆ ಆವೃತ್ತಿ ಡಿವೈಡೆಡ್ ಬೈ ವರ್ಗಾಂತರದ ಅಗಲ ಇಂಟು ವರ್ಗ ವ್ಯಾಪ್ತಿಯ ಕನಿಷ್ಠ ಗಾತ್ರ. ನಾವೇನ್ ಮಾಡ್ಬೇಕು ಅಂದ್ರೆ ಈ ರೀತಿ ಡೇಟಾದಲ್ಲಿ ಕನಿಷ್ಠ ಗಾತ್ರವನ್ನ ನಾವು ಹುಡುಕ್ಬೇಕು. ಯಾವುದು ಕನಿಷ್ಠವಾದ ಅಗಲ ಅಂದ್ರೆ ಇಲ್ಲಿದೆ ನೋಡಿ 10. ಇದು ಬಂದು ಕನಿಷ್ಠ ಅಗಲ.
ಮತ್ತೆ ಆವೃತ್ತಿ ಇಲ್ಲಿರುತ್ತೆ 28. ಅಗಲ ಅನ್ನೋದು ಪ್ರತಿಯೊಂದು ಪ್ರಶ್ನೆಗಳಿಗೂ ಅಥವಾ ಪ್ರತಿಯೊಂದು ವರ್ಗಾಂತರಕ್ಕೂ ಚೇಂಜ್ ಆಗ್ತಾ ಹೋಗುತ್ತೆ. ಮೊದಲನೇ ಚೆಕ್ ಮಾಡೋಣ. 0 to 25, 0 to 35 ತಗೊಂಡಿರೋ ಮಾರ್ಕ್ಸ್ನವ್ರು ಎಷ್ಟು ಜನ ಇದ್ದಾರೆ? 28. ಹಾಗಾಗಿ ಆವೃತ್ತಿ ಎಷ್ಟು? 28. ವರ್ಗಾಂತರದ ಅಗಲ 35 ಇಂಟು ಕನಿಷ್ಠ ಗಾತ್ರ ಅಥವಾ ಕನಿಷ್ಠ ಅಗಲ ಅಂದ್ರೆ 10. 28/35 ಅಂದ್ರೆ 0.8 ಇಂಟು 10 ಅಂತ ಆಗುತ್ತೆ. ಎಷ್ಟು ಅಂದ್ರೆ 8. ಇಲ್ಲಿ ಆವೃತ್ತಿ ಸಾಂದ್ರತೆ 8 ಅಂತ ಆಗುತ್ತೆ. ಅದೇ ತರ ಇದಕ್ಕೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 12/15 ಇಂಟು 10. ನೀವು ಚೆಕ್ ಮಾಡಿ, ಇದು ಸಹ 8 ಅಂತಾನೆ ಬರುತ್ತೆ. ಅದೇ ತರ ಮೂರನೇ ಚೆಕ್ ಮಾಡಿದಾಗ 16/10. 16/10 ಇಂಟು 10 ಅಂತ ಆಗುತ್ತೆ. ಇದಕ್ಕೆ ಎಷ್ಟು ಬರುತ್ತೆ ಅಂದ್ರೆ 16 ಅಂತ ಬರುತ್ತೆ. ಮತ್ತೆ ನಾಲ್ಕನೇ ಚೆಕ್ ಮಾಡಿದಾಗ 14 ಡಿವೈಡೆಡ್ ಬೈ 40 ಇಂಟು 10 ಅಂತ ಆಗುತ್ತೆ. ಉತ್ತರ ಎಷ್ಟು ಬರುತ್ತೆ ಅಂದ್ರೆ 11 ಅಂತ ಆಗುತ್ತೆ. ಈಗ ನಾವೇನ್ ಕಂಡಿದ್ವಿ? ಆವೃತ್ತಿ ಸಾಂದ್ರತೆ ಅನ್ನೋದನ್ನ ಕಂಡಿಡಿದ್ವಿ. ಇಲ್ಲಿ ನಾವು ಮೂಲ ಆವೃತ್ತಿನ ಬಳಸ್ಕೊಂಡು ಆವೃತ್ತಿ ಸಾಂದ್ರತೆಯನ್ನ ಕಂಡಿಡಿದಿದೀವಿ. ಆವೃತ್ತಿ ಸಾಂದ್ರತೆ ಅಂತ ಏನು ಅಂದ್ರೆ ಆಯತದ ಎತ್ತರ. ಇದು ಎಲ್ಲ ಒಂದೇ. ಈಗ ನೋಡಿ, ಇಲ್ಲಿ 28 ವಿದ್ಯಾರ್ಥಿಗಳ ಆಯತದ ಎತ್ತರ ಎಷ್ಟು ಬರುತ್ತೆ? 8. ಇಲ್ಲಿ 16 ಜನದ ಎಷ್ಟು ಬರುತ್ತೆ ಅಂದ್ರೆ 16% ಬರುತ್ತೆ. 14 ಜನ ವಿದ್ಯಾರ್ಥಿಗಳ ಆಯತದ ಎತ್ತರ ಎಷ್ಟು ಅಂದ್ರೆ 11 ಅಂತ ಆಗುತ್ತೆ. ಈಗ ನಮ್ಮ ಹಿಸ್ಟೋಗ್ರಾಮ್ ಹೆಂಗಿರುತ್ತೆ ಅಂದ್ರೆ ಈ ರೀತಿ ಇರುತ್ತೆ. ಇಲ್ಲಿ ನೋಡಿ, ಇದು ಮೊದಲನೇ ವರ್ಗಾಂತರವನ್ನ ಪ್ರತಿನಿಧಿಸಿದೆ, ಇದು ಎರಡನೇ ವರ್ಗಾಂತರವನ್ನ, ಇದು ಮೂರನೇದು, ಇದು ನಾಲ್ಕನೆಯ ವರ್ಗಾಂತರವನ್ನ ಪ್ರತಿನಿಧಿಸಿದೆ. ಹೌದಲ್ವಾ? ಯಾಕೆ ಸಂಖ್ಯೆ 16 ದೊಡ್ಡದಾಗಿ ಬಂದಿದೆ ಅಂತ ಒಂದು ಡೌಟ್ ಬರುತ್ತೆ ತಾನೆ. ಪಕ್ಕದಲ್ಲಿರೋ 11 ಸಂಖ್ಯೆನ ಕಂಪೇರ್ ಮಾಡಿದ್ರೆ ಸಂಖ್ಯೆ 16ರ ಆವೃತ್ತಿ 16 ಇತ್ತು, 11ರ ಆವೃತ್ತಿ 44 ಇತ್ತು. ಆದ್ರೂ ಇದೇ ಯಾಕೆ ಉದ್ದ ಬಂದಿದೆ ಅಂತ ಹೇಳಿದ್ರೆ ಆವೃತ್ತಿ ಸಾಂದ್ರತೆಯಿಂದ. ಹಿಂದೆ ಒಂದು ಚಿತ್ರದಲ್ಲಿ ನಾವು ನೋಡಿದ್ವಲ್ಲ, ಇದ್ರೊಳಗಡೆ ಏನೇ ನಾವು ಫಿಲ್ ಮಾಡಿದ್ರು ಫುಲ್ ಪ್ಯಾಕ್ಡ್ ಆಗಿರೋ ತರ ಫಿಲ್ ಮಾಡ್ತೀವಿ. ಆದ್ರೂ ನಾವೀಗ ವಿಸ್ತೀರ್ಣನ ಚೆಕ್ ಮಾಡ್ಬೇಕು ತಾನೆ. ಯಾಕಂತ ಹೇಳಿದಾಗ ನಮಗೆ ಉದ್ದ ಆಗ್ಲ ಮ್ಯಾಟ್ರ್ ಆಗಲ್ಲ, ವಿಸ್ತೀರ್ಣ ತಾನೇ ಮ್ಯಾಟ್ರ್ ಆಗೋದು. ಆಗ್ಲೇ ಹೇಳ್ದಂಗೆ ಇದರ ವಿಸ್ತೀರ್ಣ ನಾವು ಚೆಕ್ ಮಾಡಿದ್ರೆ ನೋಡಿ, ಇಲ್ಲಿ 10 ಇಂಟು 16 160. ಇದರ ಅಗಲ 10, ಎತ್ತರ 16, 160. ಮತ್ತೆ ಇದು ಎಷ್ಟನ್ನ ಪ್ರತಿನಿಧಿಸ್ತಿದೆ ಅಂದ್ರೆ 16% ನ ಪ್ರತಿನಿಧಿಸ್ತಿದೆ. ಅದೇ ತರ ಇಲ್ಲಿ ಸಂಖ್ಯೆ 11 ಇದೆಯಲ್ಲ, ಈ ಆಯತದ ವಿಸ್ತೀರ್ಣ ಎಷ್ಟು ಅಂದ್ರೆ 440. ಈ ಆಯತ ಬಂದು 44% ಶೇಕಡವನ್ನ ಪ್ರತಿನಿಧಿಸ್ತಿದೆ. ಹಾಗಾದ್ರೆ ಎರಡು ಸೇಮ್ ಇದೆಯಾ ಅಂತ ಚೆಕ್ ಮಾಡೋದಾದ್ರೆ ಅನುಪಾತವನ್ನ ಚೆಕ್ ಮಾಡಿ ನೋಡಿ ಮಕ್ಳ. 440 ಡಿವೈಡೆಡ್ ಬೈ 160 ಅಂದ್ರೆ 2.75. ಇದು ಸಹ 2.75. ಯಾಕಂತ ಹೇಳಿದಾಗ ನಾವು ಈ ತರ ಆಯತವನ್ನ ಬರೆಯೋದು ಸರಿ, ಅದು ಸರಿ ಇದೆಯಾ ಇಲ್ಲ ಅನ್ನೋದು ಒಂದು ಡೌಟ್ ಇರುತ್ತಲ್ವಾ. ಯಾಕಂತ ಹೇಳಿದ್ರೆ ನಾವು ಇಷ್ಟ ಬಂದಿದ್ದ ತರ ಬರೆಯೋಕ್ಕಾಗಲ್ಲ. ಇದನ್ನ ನಾವು ಬರ್ದ ಮೇಲೂ ಇಲ್ಲಿ ಏನಿದೆ ಸಂಖ್ಯೆ 16, ಈ ಆಯತ ಮತ್ತೆ ಇನ್ನೊಂದು ಆಯತ, ಇವೆರಡನ್ನು ಪ್ರತಿನಿಧಿಸ್ತಿರೋ ಮೊತ್ತ ಬೇರೆ ಆದ್ರೂ ಅನುಪಾತ ಅಂತ ಬಂದಾಗ ಸೇಮ್ ಅಮೌಂಟ್ ಅನ್ನೋದು ಅಲ್ಲಿರ್ಬೇಕು. ಹಾಗಾಗಿ ವಿಸ್ತೀರ್ಣ ಅನ್ನೋದು ಆವೃತ್ತಿಗೆ ಈಕ್ವಲ್ ಆಗುತ್ತೆ ಅನ್ನೋದು ನಮ್ಮ ತಲೆಯಲ್ಲಿರ್ಬೇಕು. ನಾವಿಲ್ಲಿ ಮೇನ್ ಆಗಿ ಏನ್ ಕಲ್ತ್ವಿ? ವಿಸ್ತೀರ್ಣ ಅನ್ನೋದು ಆವೃತ್ತಿಗೆ ಈಕ್ವಲ್ಲು ಯಾವಾಗ ಅಂತ ಹೇಳಿದಾಗ ಇದರ ಅಗಲ, ವರ್ಗಾಂತರದ ಅಗಲ ಬೇರೆ ಬೇರೆ ಇದ್ದಾಗ. ಮತ್ತೆ ವರ್ಗಾಂತರದ ಅಗಲ ಬೇರೆ ಬೇರೆ ಇದ್ದಾಗ ನಾವೇನ್ ಕಂಡುಹಿಡಿತಿದ್ವಿ? ಆವೃತ್ತಿ ಸಾಂದ್ರತೆಯನ್ನ ಕಂಡುಹಿಡಿತಿದ್ವಿ. ಮತ್ತೆ ಆವೃತ್ತಿ ಸಾಂದ್ರತೆ ಅನ್ನೋದೇ ನಮ್ಮ ಆಯತದ ಎತ್ತರ ಅಂತ ಆಗ್ತಿತ್ತು. ಅಕಸ್ಮಾತ್ ಅಗಲ ಸೇಮ್ ಇದ್ದಾಗ ನಾವು ಡೈರೆಕ್ಟ್ ಆಗಿ ಅದನ್ನೇ ಆಯತವಾಗಿ ಬಿಡಿಸ್ತಾ ಹೋಗ್ಬೋದು.